ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದ್ದೀನಿ. ಮತ್ತು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಸೈಯದ್ ನದಾಫ್ ಯೂಟ್ಯೂಬ್ ಚಾನಲ್ಗೆ. ನೀವೇನಾದರೂ ಹೊಸಬರಿದ್ರಿ ಅಂತಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತಂತಂದರೆ ಎಷ್ಟೋ ಮಂದಿಗೆ ಪ್ರೈವೇಟ್ ಕಂಪನಿ ಒಳಗೆ ಹೈರಿಂಗ್ ಆಗತ್ತೆ ಅನ್ನುವ ಸುದ್ದಿ ಮುಟ್ಟಿರೋದಿಲ್ಲ. ನಾನು ಕಂಟಿನ್ಯೂ ಆಗಿ ಹೈರಿಂಗ್ ಮಾಡತ್ತೀನಿ. ಎಲ್ಲ ಎಜುಕೇಷನ್ ಆದವ್ರಿಗೆ ಮತ್ತು ಏಜ್ 35-40 ಏಜ್ ಆದವ್ರಿಗೂ ನಾನು ಹೈರಿಂಗ್ ಮಾಡಾಕತ್ತೀನಿ. ನಿಮ್ಗೆ ಉದ್ಯೋಗ ಮಾಹಿತಿ ನಿಮ್ಗೆ ಮುಟ್ಸೋ ಕೆಲಸ ಮಾಡಾಕತ್ತೀನಿ ಈ ಯೂಟ್ಯೂಬ್ ಚಾನಲ್ ಮುಖಾಂತರ. ಯಾರೆಲ್ಲ ಹೊಸಬರಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಇದೊಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ. ಬಹಳಷ್ಟು ಮಂದಿ ಏನಪ್ಪ ಅಂತಂತಂದ್ರೆ ಬೆಂಗಳೂರಿನಲ್ಲಿ ಯಾರೆಲ್ಲ ಈಸಿ ಆದ ಕೆಲಸ ಅಂದ್ರೆ ಪಿಕ್ಕಿಂಗ್ ಪ್ಯಾಕಿಂಗ್ ಕೆಲಸ ಹುಡುಕಾತಿರಲ್ಲ ಅಂಥವ್ರಿಗೆ ಇವತ್ತು ಈ ವಿಡಿಯೋ ಒಳಗೆ ಡಿಸ್ಕಸ್ ಮಾಡೋನು. ಕಂಪನಿ ಕಡೆಯಿಂದ ಏನೆಲ್ಲ ಸೌಲಭ್ಯ ಕೊಡಾಕತ್ತಾರ, ಹಂಗೆ ಸ್ಯಾಲ್ರಿ ಎಷ್ಟಿರ್ತೈತಿ ಮತ್ತು ಎಲ್ಲಿ ಎತ್ತಕ ಅಂದರೆ ಏಜ್ ಎಷ್ಟು ಇರಬೇಕು ಅವನ್ನೆಲ್ಲ ಇದೊಂದು ಉದ್ಯೋಗ ಮಾಹಿತಿ ಒಳಗೆ ನೋಡೋಣ. ಮೊದಲ ಪಿಕ್ಕಿಂಗ್ ಪ್ಯಾಕಿಂಗ್ ಹೆಂಗೆ ಅಂತಂತಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋನು. ಆಮೇಲೆ ಕಂಪನಿದ ಮಾಹಿತಿ ಹೇಳೋನು. ಪಿಕ್ಕಿಂಗ್ ಪ್ಯಾಕಿಂಗ್ ಯಾವ ರೀತಿ ಇರ್ತೈತೆ ಅಂತಂದರೆ ಪಿಕ್ಕಿಂಗ್ ಡಿಪಾರ್ಟ್ಮೆಂಟ್ ಬೇರೆ, ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಬೇರೆ. ಮತ್ತು ಆ್ಯಕ್ಚುಲಿ ಇದು ಎಟ್ ಎ ಟೈಮ್ ಮಾಡೋದು ಇರೋದಿಲ್ಲ. ಪಿಕ್ಕಿಂಗ್ ಮಾಡೋರೇ ಬೇರೆ, ಪ್ಯಾಕಿಂಗ್ ಮಾಡೋರೇ ಬೇರೆ. ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಮಾಲ್ ಒಳಗೆ ನೀವು ಆನ್ಲೈನ್ ಏನು ಆರ್ಡ್ರ್ ಕೊಟ್ಟಿರ್ತಾರಲ್ಲ ಅವ್ರದ್ದು ಕಸ್ಟಮರ್ದು ಏನೆಲ್ಲ ಐತಲ್ಲ ಅದನ್ನೆಲ್ಲ ರಿಸೀವ್ ಮಾಡ್ಕೊಂಡು ಪಿಕ್ಕಿಂಗ್ ಡಿಪಾರ್ಟ್ಮೆಂಟ್ ಅಂದರೆ ಪಿಕ್ಕಿಂಗ್ ಮಾಡೋರಿಗೆ ಹೋಗ್ತದೆ. ಅವರೆಲ್ಲ ಅದನ್ನು ಕಸ್ಟಮರ್ದು ಅವ್ರೇನು ಪ್ರಾಡಕ್ಟ್ ಹೇಳಿರ್ತಾರಲ್ಲ ಅಂದ್ರೆ ಆರ್ಡರ್ ಮಾಡಿರ್ತಾರಲ್ಲ ಅದನ್ನೆಲ್ಲ ತೊಗೊಂಬಂದು ನೀವು ಪ್ಯಾಕರ್ಸ್ ಕಡೆ ಕೊಡೋದು. ಅದಕ್ಕೆ ಪಿಕ್ಕಿಂಗ್ ಅಂತಾರೆ. ಪ್ಯಾಕರ್ಸ್ಗಳು ಅದು ಕ್ವಾಲಿಟಿ ಚೆಕ್ ಮಾಡಿ ಹಂಗೆ ಅದೆಲ್ಲ ಲೇಬಲ್ ಎಲ್ಲ ಕರೆಕ್ಟ್ ಐತಿ ಇಲ್ಲೋ ಮತ್ತು ಹೊಳೆ ಎಕ್ಸ್ಪೈರ್ ಆಗೈತೇನಿಲ್ಲೋ, ಚಲೋ ಐತಿಲ್ಲೋ, ಆ್ಯಕ್ಟಿವ್ ಐತಿಲ್ಲೋ ಅದನ್ನೆಲ್ಲ ನೋಡಿ ಕ್ಯಾಸ ಏನಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಪ್ಯಾಕಿಂಗ್ ಮಾಡಿ ಕಸ್ಟಮರಿಗೆ ಅಂದ್ರೆ ಪ್ಯಾಕಿಂಗ್ ಮಾಡಿ ಕೆಲಸ ಇಡೋದು. ಅದನ್ನು ರೀಚ್ ಮಾಡೋರು ಬೇರೆದವರು ಇರ್ತಾರೆ. ಇದೊಂದು ಪಿಕ್ಕಿಂಗ್ ಪ್ಯಾಕಿಂಗ್ ನಿಮ್ಗೆ ಅರ್ಥ ಆತಂತ ಕೆಲಸ ಅನ್ಕೊತೀನಿ. ನೋಡ್ರಿ, ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮೊದಲ ಅಲ್ಲಿ ಯಾವ ಪೊಸಿಷನಿಗೆ ಹೈರಿಂಗ್ ಆಗುತ್ತಂತ ಅನ್ನೋದನ್ನು ನಾನು ತಿಳಿಸ್ತೀನಿ. ಪ್ರತಿಯೊಂದು ಉದ್ಯೋಗ ಮಾಹಿತಿ ಒಳಗೂ ನಾನು ಕ್ಲಿಯರಾಗಿ ಹೇಳಿರ್ತೀನಿ. ಬಟ್ ಕೆಲವೊಂದು ಏನಾದ ಅಲ್ಪ ವಿದ್ಯಾ ಮಹಾಗರ್ವಿ ಅಂತಾರಲ್ಲ ಅಂಥವ್ರ ಕಾಮೆಂಟ್ ಸೆಕ್ಷನ್ ಒಳಗೆ ಬಂದ ಏನೇನೇನಾರ ಮಾಡಿಬಿಡ್ತಾರೆ. ಅದಕ್ಕೆ ಹೇಳಾಕತ್ತೆ ನಾನು. ಅವ್ರ ಡೌಟ್ಸ್ ಏನಿರ್ತಾವೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕಂತ ಕ್ವಶನ್ ಮಾಡಬೇಕೆ ಹೊರತು ಅಸಹ್ಯ ಮಾಡೋರು ಹಂಗೆ ಕಾಮೆಂಟ್ ಮಾಡಬಾರ್ದು. ಯಾಕಂತಂದ್ರೆ ವಿಡಿಯೋ ಮಾಡೋರಿಗೆ ಮತ್ತು ಉದ್ಯೋಗ ಮಾಹಿತಿ ತಿಳಿಸ್ಕೊಡೋರಿಗೂ ಒಂಥರ ಅಸಹ್ಯ ಆಗ್ತದೆ. ಇರಲಿ ಅಂಥ ಕಾಮೆಂಟ್ಗಳು ಬರ್ದಿರ್ತಾವೆ. ನಾವೇನು ಹೆಲ್ಪ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ಮತ್ತು ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಕು ಮತ್ತು ತಿಳಿಸಿ ಹೇಳಾಕಂತೇನ ಯೂಟ್ಯೂಬ್ ಚಾನಲ್ ಒಳಗೆ ಏನಂತಂತಂದ್ರೆ ವಿಡಿಯೋ ಮಾಡಾಕತ್ತೀನಿ. ನೋಡಿರಿ, ಆಲ್ಮೋಸ್ಟ್ ಒಂದು 30 ಸೆಕೆಂಡ್ ಇಲ್ಲೇ ತಿಂದೆ ನಾನು. ನಿಮ್ಮ ತಲೆನೂ ಖರಾಬ್ ಆಗಿರ್ಬೇಕೀಗ. ವಿಡಿಯೋ ನೋಡಿರಿ. ಬೆಂಗಳೂರೊಳಗೆ ಸ್ಟೋರ್ ಒಳಗೆ ಪಿಕ್ಕಿಂಗ್ ಪ್ಯಾಕರ್ಸ್ಗಳ ಡೆಸ್ಟಿನೇಷನಿಗೆ ಹೈರಿಂಗ್ ನಡೆಯತೈತಿ. ನೋಡ್ರಿ, ಕಂಪನಿ ಲೊಕೇಶನ್ ಅಂದ್ರೆ ಸ್ಟೋರ್ ಲೊಕೇಶನ್ಸ್ ಯಾವ್ಯಾವುದು ಅಂತಂತಂದ್ರೆ JP ನಗರ, RT ನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಹಂಗೆ ಏನಪ್ಪ ಅಂತಂತಂದ್ರೆ HBR ಲೇಔಟ್, ಶಾಂತಿನಗರ, RT ನಗರ ಮತ್ತು JP ನಗರ. ಇದೊಂದು ಲೊಕೇಶನ್ ಒಳಗಿರುವ ಸ್ಟೋರ್ ಒಳಗೆ ಪಿಕ್ಕರ್ಸ್ ಪ್ಯಾಕರ್ಸ್ ಅನ್ಲಿಮಿಟೆಡ್ ವೇಕೆನ್ಸಿ ಖಾಲಿ ಅದಾವ. ನಿಮಗಾಗಿ ಇದೊಂದು ಉದ್ಯೋಗ ಮಾಹಿತಿ ತೊಗೊಂಬಂದೇನಿ. ನೋಡ್ರಿ, ಸ್ಯಾಲ್ರಿ ವಿಚಾರಕ್ಕೆ ಬಂತಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಲಾಜಿಸ್ಟಿಕ್ ಒಳಗೆ ಏನು ರೂಲ್ಸ್ ಐತೆ ಅಂತಂತಂದ್ರೆ ನಿಮಗೆ CTCನ 17,000 ಕ್ರಾಸ್ ಬರ್ತೈತಿ. 17,000ಕ್ಕಿಂತ ಜಾಸ್ತಿ ESI PF ಕೂಡ ಇದೊಂದು ಕಂಪನಿ ಒಳಗೆ ಕೊಡಾಕತ್ತಾರೆ. ಮತ್ತು ಸ್ಯಾಲ್ರಿ ಎಕ್ಯುರೇಟ್ ಆಗಿ CTC ಎಷ್ಟು ಬರ್ತೈತಪ್ಪ ಅಂತಂದ್ರೆ ಒಂದು 20-25,000 ರೂಪಾಯಿ ಮಂತ್ಲಿ ನೀವು ಅರ್ನ್ ಮಾಡ್ಬೋದು ಮತ್ತು ದುಡಿಬೋದು. ಮತ್ತು ಏನಪ್ಪ ಅಂತಂತಂದ್ರೆ ಹಂಗೆ ನಿಮ್ಗೆ PG ಅಂದರೆ ನೀವು ಇರಾಕಂತ ಕೆಲಸ ರೂಮ್ ಏನು ಕೇಳ್ತಿರಲ್ಲ PGದು ರೆಂಟ್ ಕೂಡ ಇವರ ಕೊಡಾಕತ್ತಾರೆ. ಅದು ಫ್ರೀ ಒಳಗಿರ್ತೈತಿ PG ಕೂಡ. ನೋಡ್ರಿ, ಐ ಥಿಂಕ್ ನಿಮ್ಗೆ ಹೆಲ್ಪ್ ಆಗ್ಬೋದಿದೆ. ಏನಪ್ಪ ಅಂತಂತಂದ್ರೆ ಇನ್ಕ್ಲೂಡ್ ಆಗಿ 5,000 ರೂಪಾಯಿ ಏನಪ್ಪ ಅಂತಂದ್ರೆ ನಿಮ್ದು ಅಕೊಮೆಂಡೇಷನ್ ಅಲವೆನ್ಸ್ ಅಂತ ಹೇಳಿ ಕೆಲಸ. ಏನಪ್ಪ ಅಂತಂದ್ರೆ PG ರೆಂಟ್ 5,000 ರೂಪಾಯಿ ಹಿಡ್ಕೊಂಡು ಒಂದು 24,000 ರೂಪಾಯಿ ಅಂದ್ರೆ ನಾನು ಕಡಿಮೆ ಅಂದರೂ ಹೇಳಾಕತ್ತೀನಿ. ಅಲ್ಲಿ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಹಂಗೆ ಅವ್ರಿಗೂ ಅಂದರೆ ಏನಪ್ಪ ಅಂತಂತಂದ್ರೆ ಹೆಂಗಂತಂದ್ರೆ ಅವ್ರು ಆಲ್ರೆಡಿ ಕೆಲಸ ಮಾಡಾಕತ್ತಾರ. ಅವರು ನನಗೆ ಪರಿಚಯ ಇದ್ದಾರೆ. ಇನ್ನೊಂದು ಏನು ಸ್ಪೆಷಲ್ ಅಂತಂತಂದ್ರೆ ಇದೊಂದು ಹೈರಿಂಗನ್ನು ನಮ್ಮ ಬ್ರದರ್ ಅಂದ್ರೆ ಒಂದು ಸ್ವಲ್ಪ ಹೈರಿಂಗಿಗತ್ತ ಸಪೋರ್ಟ್ ಮಾಡ್ತಾರೆ. ಅವರ ಹೈರಿಂಗ್ ಮಾಡಾಕತ್ತಾರೆ. ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಅವ್ರ ನಂಬರಿಗೆ ನೀವು ಕಾಲ್ ಮಾಡಿ ಕೆಲಸ ಪಿಕ್ಕಿಂಗ್ ಪ್ಯಾಕಿಂಗ್ ಜಾಬ್ ಐತಲ್ರಿ ಅಂದ್ರೆ ಬೆಂಗಳೂರೊಳಗೆ
ಅದನ್ನು ನೀವು ನನಗೆ ಹಚ್ಕೊಡ್ರಿ ಅಂತ ಕೆಲಸ ಕಾಲ್ ಒಳಗೆ ಮಾತಾಡಿದ್ರಿ ಅಂತಂತಂದ್ರೆ ಅವ್ರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ. ಅದ್ರ ಸಂಬಂಧ ಹೇಳಕತ್ತೀನಿ, ಭಾಳ ಹೆಲ್ಪ್ಫುಲ್ ವಿಡಿಯೋ ಐತಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಯಾರೆಲ್ಲ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೇನೆ ಅಂತಾರಲ್ಲ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಆಗ್ತದೆ. ನೋಡ್ರಿಪ್ಪ, ರಂಬಾ ಚಸ್ಮಾ ಆದ್ಮೇಲೆ ನಿಮಗೆ ಡೌಟ್ ಇರಬಾರ್ದು ಈ ಚಸ್ಮಾ ಯಾವಾಗ ಚೇಂಜ್ ಮಾಡ್ತಿ ಅಂತ ಅನ್ಬೇಡ್ರಿ. ಯಾಕಂತಂತಂದ್ರೆ ಒಂದು ಸ್ವಲ್ಪ ಸ್ಟೈಲಿಶ್ ಕಾಣಲಿ, ನಂದ ಒಂದು ಕಂಟೆಂಟ್ ಡಿಫ್ರೆಂಟ್ ಇರಲಿ ಅಂತ ಕೆಲಸ ಈ ಚಸ್ಮಾ ಯೂಸ್ ಮಾಡ್ತೀನಿ. ಕೆಲವೊಬ್ರು ಕಮೆಂಟ್ ಹಾಕ್ತಾರೆ, ಅವ್ರಿಗೆ ತಲೆಗೆಡಿಸ್ಕೋಬೇಡ್ರಿ. ಮತ್ತು ಆದಷ್ಟು ವಿಡಿಯೋ ಶೇರ್ ಮಾಡೋದ್ರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ತದೆ. ಮತ್ತು ಅದ್ರಾಗ ನಾನು ಪ್ರೈವೇಟ್ ಕಂಪನಿಗಳು ಜಾಬ್ ಅಪ್ಡೇಟ್ ತರ್ತಿರ್ತೀನಿ. ನಿಮಗೇನಾದರೂ ಡೌಟ್ ಇತ್ತಂತಂದ್ರೆ ಕಾಮೆಂಟ್ ಮೂಲಕ ನಮಗೆ ಹೇಳ್ಬೋದು. ಪ್ರತಿಯೊಂದು ಕಾಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಬಾಯ್.